ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ನಡೆದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಇಲಾಖೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಸರಕಾರಿ ವಸ್ತು ಸಂಗ್ರಹಾಲಯ ಇವರ ಸಹಯೋಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಚೆನ್ನಮ್ಮನ ಕಿತ್ತೂರು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಜನಸರಣೆ 2024 ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು ಸಭೆಯಲ್ಲಿ ವಿದ್ಯಾರ್ಥಿಗಳನ್ನು ವಿದೇಶಿಸಿ ಮಾತನಾಡಿದರು. ದೇಶದ ವಿವಿಧ ಮೂಲೆಗಳಲ್ಲಿ ಸಹಿತ ಅನೇಕ ವಸ್ತು ಸಂಗ್ರಹಾಲಯಗಳಿದ್ದಾವೆ. ಆ ವಸ್ತು ಸಂಗ್ರಹಾಲಯದಲ್ಲಿ ಈ ರೀತಿ ಅನೇಕ ಚಿತ್ರಗಳು ಸಹಿತ ಇದೆ. ಹಾಗಾದ್ರೆ ನಮ್ಮಲ್ಲಿ ಪೇಂಟಿಂಗ್ ಬಗ್ಗೆ ವಸ್ತು ಸಂಗ್ರಹಾಲಯಗಳಿವೆ, ಡ್ರಾಯಿಂಗ್ ಬಗ್ಗೆ ಇದ್ದಾವೆ, ಸ್ಕಲ್ಪ್ಚರ್ ಬಗ್ಗೆ ಇದ್ದಾವೆ, ಚಿತ್ರಕಲೆಗಳ ಬಗ್ಗೆ ಇದ್ದಾವೆ. ಹಾಗಾದರೆ ಈ ರೀತಿ ಪರಂಪರೆಯನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮ ಭಾರತೀಯರಲ್ಲಿ ಏನು ಮೂಡ್ತಿಲ್ಲ, ಇದು ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಮೂಡಲಿಲ್ಲ. ನಾವು ಇವತ್ತರ ಡೆಲ್ಲಿಯಲ್ಲಿ ನೋಡಿದಾಗ ಒಂದು ದೊಡ್ಡ ಅಂತಸ್ತಿನ ಕಟ್ಟಡದಲ್ಲಿ ಸುಮಾರು 3 ಅಂತಸ್ತಿನ ಕಟ್ಟಡದಲ್ಲಿ ಒಂದು ಭವ್ಯವಾದಂಥ ಒಂದು ನ್ಯಾಷನಲ್ ಮ್ಯೂಸಿಯಂ ಅತ್ತ, ನಮ್ಮಲ್ಲಿ ಗೊಂಬೆಗಳಿಗಾಗಿಯೇ ಒಂದು ಮ್ಯೂಸಿಯಂ ಅತ್ತ. ಆಮೇಲೆ ಜನರಿಗೆ ಅನೇಕ ಈ ರೈಲು ಯಾವ ರೀತಿ ಬಂತು, ಅದು ಯಾವ ರೀತಿ ಏನು ಎವಲ್ಯೂಷನ್ ಹೊಂತಿ ಅನ್ನೋ ತಿಳಿಸ್ಬೇಕು ಅನ್ನೋಕೆ ನಮ್ಮಲ್ಲಿ ಮೂವಿಂಗ್ ಟ್ರೈನ್ ಅದ. ಚಪ್ಪಾಳೆ ಎರಡು ರೀತಿಯಿಂದ ನಿಮಗೆ ಒಳ್ಳೆಯದು. ಒಂದು ಇವರಿಗೆ ಪ್ರೋತ್ಸಾಹ, ಎರಡನೇದು ನಿಮ್ಮ ಆರೋಗ್ಯ. ಚಪ್ಪಾಳೆ ನಿರಂತರವಾಗಿರಲಿ. ಆರೋಗ್ಯವೇ ಭಾಗ್ಯ ಅಂತೇವೆ. ನಿಮ್ಮ ಎರಡೂ ಹಸ್ತಗಳು ಸ್ಪರ್ಶಿಸುವುದರಿಂದ ನಿಮ್ಮಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತಾ ಇದೆ. ಚಪ್ಪಾಳೆ ನಿರಂತರವಾಗಿರಲಿ. ಗೌರವ ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿ ಮಾತನಾಡಿದ ಶ್ರೀ ರಾಘವೇಂದ್ರ, ಕ್ಯೂರೇಟರ್ KRCM ಸರ್ಕಾರಿ ವಸ್ತು ಸಂಗ್ರಹಾಲಯ ಕಿತ್ತೂರು ಉದ್ಘಾಟಕರಾಗಿ ಆಗಮಿಸಿದ ಗಾಯತ್ರಿ ಅಜ್ಜನವರ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚೆನ್ನಮ್ಮನ ಕಿತ್ತೂರು ನಂತರ ಉಪನ್ಯಾಸಕರ ಪರಿಚಯ ಶ್ರೀ ಮಂಜುನಾಥ ಕಳಸನ್ನವರು ಹಾಗೂ ವಿಶೇಷ ಉಪನ್ಯಾಸ ಮಾಡಿದ ಶ್ರೀ ಬಸವರಾಜ್ N ಅಕ್ಕಿ ಅವರು ಮಾತನಾಡಿದರು. ನಮ್ಮೂರಿಂದ ಸರಿಯಾಗಿ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾದ್ರೊಳ್ಳಿ ಶಾಲೆ ಹೋಗಿ 3 ವರ್ಷ ಅಧ್ಯಯನ ಮಾಡಿದ ಒಂದು ಪ್ರತಿಫಲವಾಗಿ ನಾನು ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗುತ್ತೆ. 625ಕ್ಕೆ 603 ಅಂಕಗಳನ್ನು ಪಡೆಯುವುದರ ಮೂಲಕ ಇಡೀ ಕಿತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವುದು ಎಲ್ಲರಿಗೂ ಹೆಮ್ಮೆಯ ಸಂಗತಿಯ. ಈ ಒಂದು ಇಡೀ ವರ್ಷದ ಅವಧಿಯಲ್ಲಿ ನನಗೆ ಪರಿಕರಗಳು ಹಾಗೂ ಎಲ್ಲ ವಸ್ತುಗಳು ನೀಡುವ ಮೂಲಕ ಜೊತೆಗೆ ನಿನ್ನಲ್ಲಿ ಆ ಒಂದು ಪ್ರತಿಭೆ ಇದೆ, ನೀ ಈ ರೀತಿ ಮಾಡ್ಬೋದು ಅಂತ ನನ್ನನ್ನು ಪ್ರೋತ್ಸಾಹಿಸಿದಂತಹ ಈ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಅನೇಕ ಜನ ಇದ್ದರು. ಅತಿಥಿಗಳ ಭಾಷಣ ಮಾಡಿದ ಮುಖ್ಯ ಅಧಿಕಾರಿಗಳಾದ ಶ್ರೀ ಮಲ್ಲಯ್ಯ ಹಿರೇಮಠ್, ಪಟ್ಟಣ ಪಂಚಾಯಿತಿಯ ಚೆನ್ನಮ್ಮನ ಕಿತ್ತೂರು ಮತ್ತು ಡಾಕ್ಟರ್ SB ದಳವಾಯಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಚೆನ್ನಮ್ಮನ ಕಿತ್ತೂರು ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ SSLCಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿ ಸನ್ಮಾನಿಸಿದರು. ಈ ಸುಂದರ ಪರಿಸರದಲ್ಲಿ ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮ ಅಂತಂದರೆ ಸಭಾಂಗಣದಲ್ಲಿ ಕಾರ್ಯಕ್ರಮ ನೆರವೇರುತ್ತದೆ. ಇದು ನಿಜವಾಗಿ ಅರ್ಥಪೂರ್ಣವಂತ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಈ ಆಚರಣೆ ಬಹಳ ಅರ್ಥಪೂರ್ಣವಾಗಿ ನೆರವೇರಿದೆ. ಭಾಳ ವಿಶೇಷತೆ ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿರೋ ನಮ್ಮ ರಾಘವೇಂದ್ರ ಸರು, ನಮ್ಮ ದಳವಾಯಿ ಸರು, ಎಲ್ಲ ಟೀಮ್ ಅದೇ. ಈ ಕಾರ್ಯಕ್ರಮ ಕುರಿತು ನಮ್ಮ ಅಕ್ಕಿ ಸರು, ನಮ್ಮ ಗಾಯತ್ರಿ ಮೇಡಮ್ ಅವರು, ದಳವಾಯಿ ಸರು ಎಲ್ಲ ಹಿರಿಯರು ಮಾತನಾಡಿದ್ದಾರೆ. ಭಾಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಸಹ ಹೇಳಿದ್ದಾರೆ. ನೀರಲ್ಲಿ ಮೀನು ಅಡಿಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿಳಿಸು, ಮುನ್ನಡೆಸು. ಐಕಾಮ್ನವರು 1977ರಿಂದ ಈ ಒಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಯನ್ನು ರಷ್ಯಾದ ಮಾಸ್ಕೋ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಆಚರಣೆ ಮಾಡ್ತಾ ಬರ್ತಾರೆ. ಆ ನಂತರ ಹಂತವಾಗಿ ಮೊದಲು
ಒಂದು ಕಡೆಯಿಂದ ಆರಂಭವಾದಂತಹ ಈ ವಸ್ತು ಸಂಗ್ರಹಾಲಯ ದಿನಾಚರಣೆ ಈಗ ಸುಮಾರು 158 ದೇಶಗಳಲ್ಲಿ, ಕಳೆದ ವರ್ಷ 158 ದೇಶಗಳಲ್ಲಿ ಸುಮಾರು 38,000ಕ್ಕೂ ಹೆಚ್ಚು ವಸ್ತು ಸಂಗ್ರಹಾಲಯಗಳಲ್ಲಿ ಈ ಒಂದು ವಸ್ತು ಸಂಗ್ರಹಾಲಯ ದಿನಾಚರಣೆಯನ್ನು ಮಾಡಲಾಯಿತು. ಮಾಡಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ರಾಘವೇಂದ್ರ ಸರ್. ಇದನ್ನಂದರೆ ಈ ಮೂಲಕ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಇಲ್ಲಿ ಕೂಡಿಸ್ಲಿಕ್ಕಾಗ್ತದೆ, ಅವ್ರಿಗೆ ಈ ಮೂಲಕ ಒಂದಿಷ್ಟು ಪ್ರಜ್ಞೆ ಬೆಳೆಸಲಿಕ್ಕಾಗ್ತದೆ ಅಂತ ಆ ಮಾತುಗಳನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕು. ವಿದ್ಯಾರ್ಥಿನಿ ಮಾತಾಡಿದ್ಲು, ಭಾಳ ಚೆನ್ನಾಗಿ ಹೇಳಿದ್ಲು ಅವಳು. ಅವ್ರ ಗುರುಗಳಿಗೆ ಒಂದು 4 ಸಲ ನೆನೆಸ್ಕೊಂಡ್ಲು ಅವಳು. ಎಲ್ಲ ವಿದ್ಯಾರ್ಥಿಗಳ ಲಿಸ್ಟನ್ನು ಕೊಟ್ಟರು ಮತ್ತು ಅವರ ತಮ್ಮ ಗ್ರೂಪ್ಗಳಿಗೆ ಹಾಕಿ ಒಬ್ಬರು ತಪ್ಪಿಸಿಲ್ಲ. ಏನು 125ಕ್ಕೆ 125 ತೆಗೆದುಕೊಂಡಿರಿ, ಅವರೆಲ್ಲರೂ ಬಂದಿದ್ದೀರಿ. ಮೊದಲ 3 ಸ್ಥಾನಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಬಂದಿದ್ದೀರಿ. ವಸ್ತು ಸಂಗ್ರಹಾಲಯಗಳು ಯಾಕೆ ಇರ್ತಾವಂತ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಅದನ್ನು ನಾವು ಎಷ್ಟು ಜನ ಭೇಟಿ ಮಾಡಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ನಾವು ಇತಿಹಾಸವನ್ನು ಓದಿದಂಥ ಸಂದರ್ಭದಲ್ಲಿ ಆ ಇತಿಹಾಸದ ಪರಿಕಲ್ಪನೆ ನಮ್ಮ ತಲೆ ಒಳಗೆ ಬರ್ತದೆ. ಬಟ್ ಅದನ್ನು ಒಂದು ನೋಡುವಂಥ ಕ್ಯೂರಿಯಾಸಿಟಿ, ಅದನ್ನು ನೈಜವಾಗಿ ಈ ರೀತಿ ಇತ್ತ ಅನ್ನುವಂಥದ್ದನ್ನು ನಮ್ಗೆ ಮನವರಿಕೆ ಮಾಡಿಕೊಡುವಂಥದ್ದು ಅಥವಾ ನಮ್ಮೊಳಗೆ ಒಂದು ನೈಜತೆಯನ್ನು ಮೂಡಿಸುವಂಥದ್ದು ಯಾವುದು ಅಂತಂದರೆ ವಸ್ತು ಸಂಗ್ರಹಾಲಯ.